ಅದೊಂದು ಮೈದಾನದಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು. ತುಂಬಿದ ಪ್ರೇಕ್ಷಕರು ಇರುವಾಗಲೇ ಆ ಮೈದಾನಕ್ಕೆ ಅಪರಿಚಿತನೇ ಎಂಟ್ರಿ ಆಗುತ್ತೆ. ಆಟ ಆಡಿದ ಅದು ಒಂದೇ ಒಂದು ಮಾತಿಗೆ ಇಡೀ ತಂಡ ಅವನ ಮೇಲೆ ಎರಗುತ್ತೆ. ಹೆಸರು ಊರು ಗೊತ್ತಿಲ್ಲದ ವ್ಯಕ್ತಿಯನ್ನ ಬರ್ಬರುವ ಕೊಲೆ ಮಾಡಲಾಗುತ್ತೆ. ಎಲ್ಲಿ ನಡೀತು, ಯಾಕೆ ಈ ಘಟನೆ ಆಯಿತು ಮತ್ತು ಇದ್ರ ಹಿಂದಿರೋರು ಯಾರು, ಇದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮ್ಯಾಚ್ ವೇಳೆ ಅಖಾಡಕ್ಕೆ ಅಪರಿಚಿತನ ಎಂಟ್ರಿ. ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದ್ದಕ್ಕೆ ನಡೀತಾ ಹತ್ಯೆ. ಕಳೆದ 2 ದಿನಗಳಿಂದ ನಡೆಯುತ್ತಿದ್ದ ಬಿಸಿ ಬಿಸಿ ಚರ್ಚೆಗೆ ಮಂಗಳೂರು ಪೊಲೀಸರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಏಪ್ರಿಲ್ 27ರಂದು ಸಂಜೆ 5:30 ಸುಮಾರಿಗೆ ಮಂಗಳೂರಿನ ಕುಡುಪು ಭಟ್ರಕಲ್ಲುರ್ಟೆ ದೇವಸ್ಥಾನದ ಸಮೀಪ ಅಪರಿಚಿತ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿತ್ತು. ತಕ್ಷಣ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅನುಮಾನಾಸ್ಪದ ಅಸ್ವಾಭಾವಿಕ ಸಾವು ಪ್ರಕರಣ ದಾಖಲಿಸಿದ್ರು. ಅಪರಿಚಿತ ಮೃತದೇಹ ಅನುಮಾನಾಸ್ಪದವಾಗಿ ಸಿಕ್ಕಿದ ಹಿನ್ನೆಲೆ ಬಿಸಿ ಬಿಸಿ ಚರ್ಚೆಗಳು ಅದಾಗಲೇ ಆರಂಭವಾಗಿತ್ತು. ಇದೊಂದು ಕೊಲೆ ಅಂತ ಸಿಪಿಐಎಂ ಎಸ್ಡಿಪಿಐ ಪಕ್ಷಗಳು ಆರೋಪವನ್ನ ಮಾಡಿತ್ತು. ಏಪ್ರಿಲ್ 27ರಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಭಟ್ರಕಲ್ಲುರ್ಟೆ ದೇವಸ್ಥಾನದ ಬಳಿ ಮೈದಾನದಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು. ಈ ವೇಳೆ ಮೃತ ವ್ಯಕ್ತಿ ಹಾಗೂ ಅಲ್ಲಿದ್ದ ಸಚಿನ್ ಎಂಬಾತನೊಂದಿಗೆ ವಾಗ್ವಾದ ನಡೆದಿತ್ತು. ಈ ವೇಳೆ ಅಲ್ಲಿದ್ದ 25ರಿಂದ 30 ಮಂದಿಯ ಗುಂಪು ಅಪರಿಚಿತ ವ್ಯಕ್ತಿಗೆ ಭಾರೀ ಹಲ್ಲೆ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡು ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಭಾನುವಾರ ಸಾಯಂಕಾಲ ವಾಮಂಜೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು. ಆ ಡೆಡ್ ಬಾಡಿಯನ್ನು ಅದು ಕುಡುಪು ಭತ್ತರ ಕುರುತಿ ದೇವಸ್ಥಾನ ಹತ್ತಿರ ಒಂದು ಸಿಕ್ಕಿತ್ತು. ಸೊ ಆವಾಗ ನಮ್ಮ ಲೋಕಲ್ ಸ್ಥಳೀಯ ಪೊಲೀಸ್ ಅಧಿಕಾರಿ ಆ ಜಾಗಕ್ಕೆ ಭೇಟಿ ಕೊಟ್ಟು ಸ್ಥಳದ ಪರಿಶೀಲನೆ ಮಾಡಿದ್ದಾರೆ. ಇಮಿಡಿಯೇಟ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫಾರೆನ್ಸಿಕ್ ಟೀಮ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆವಾಗ ಆ ಬಾಡಿದು ನಾವು ಪರಿಶೀಲನೆ ಮಾಡಿದ್ದೀವಿ. ಬಾಡಿ ಮೇಲೆ ಕೆಲವು ಇಂಜರಿ ಮಾರ್ಕ್ಸ್ ಇತ್ತು, ಆದರೆ ಅದು ಸ್ಪಷ್ಟವಾಗಿ ಇರಲಿಲ್ಲ. ಸೊ ಆವಾಗ ನಾವು ಒಂದು ಸಸ್ಪೆಕ್ಟ್ ಡೆತ್ ಅಂತ ಕೇಸನ್ನು ದಾಖಲು ಮಾಡಿ ಆ ಕೇಸ್ದು ತನಿಖೆ ಪ್ರಾರಂಭ ಮಾಡಿದ್ದೀವಿ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೀಪಕ್ ಕುಮಾರ್ ಎಂಬುವರು 19 ಮಂದಿ ಹಾಗೂ ಇತರರ ವಿರುದ್ಧ ನೀಡಿದ ದೂರಿನ ಆಧಾರದಲ್ಲಿ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಈಗಾಗಲೇ 20 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಉಳಿದವರಿಗಾಗಿ ಖಾಕಿ ಬಲೆ ಬೀಸಿದೆ. ಈ ಪ್ರಕರಣದಲ್ಲಿ ಮಾಜಿ ಕಾರ್ಪೊರೇಟರ್ ಪತಿಯ ಹೆಸರು ತಳುಕು ಹಾಕೊಂಡಿದ್ದು, ಈ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಪ್ರಥಮವಾದಂತಹ ಗುಂಪು ಹತ್ಯೆ, ಈವರೆಗೆ ನಡೆದಿಲ್ಲ ಅಂತೇಳಿ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಹಾಗಾಗಿ ಇಂಥ ಒಂದು ಘಟನೆ ನಡೆದಿದ್ದು ಮರುಕಳಿಸಬಾರ್ದು ಅಂತ ಹೇಳಿದರೆ ಸರ್ಕಾರ ಕೂಡಲೇ ಎಚ್ಚರಗೊಂಡು ಒಂದು ಸೂಕ್ತವಾದಂಥ ಒಂದು ತನಿಖಾ ಸಂಸ್ಥೆಯನ್ನು, ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲೂ ಆಗಬಹುದು, ತನಿಖಾ ಸಂಸ್ಥೆಯನ್ನು ನೇಮಕ ಮಾಡಿಕೊಂಡು ಇದರ ತನಿಖೆಯನ್ನು ನಡೆಸಬೇಕು. ಮೃತನಾದ ವ್ಯಕ್ತಿ ಕೇರಳದ ವಯನಾಡಿನ ಮನವಂತವಾಡಿಯ ಪುಲ್ಪಲ್ಲಿ ನಿವಾಸಿ ಮೊಹಮ್ಮದ್ ಅಶ್ರಫ್ ಎಂದು ಗುರುತಿಸಲಾಗಿದೆ. ಪಾನಮತ್ತನಾಗಿ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿರೋದಕ್ಕೆ ಗುಂಪು ಆತನ ಮೇಲೆ ಹಲ್ಲೆ ಮಾಡಿರುವ ಬಗ್ಗೆ ಸುದ್ದಿ ಹರಿದಾಡ್ತಾ ಇದೆ. ಈ ಬಗ್ಗೆ ಪೊಲೀಸ್ ತನಿಖೆಯಿಂದ ಅಸಲಿ ಸತ್ಯ ಹೊರಬರಬೇಕಿದೆ. ಆದಿತ್ಯ ದೊಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.